ಚಿತ್ರರಂಗದ ರೆಬಲ್ ಸ್ಟಾರ್ ಹಾಗೂ ರೆಬಲ್ ರಾಜಕಾರಣಿ ಅಂಬರೀಶ್ ನಿಧನರಾಗಿ ಇಂದಿಗೆ 7 ವರ್ಷಗಳೇ ಕಳೆಯಿತು. ಈ 7ನೇ ವರ್ಷದ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ಅಂಬರೀಶ್ ಪತ್ನಿ ಸುಮಲತಾ ಇಂದು ತಮ್ಮ ಕುಟುಂಬಸ್ಥರ ಜೊತೆ ಅಂಬಿ ಸಮಾಧಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಸುಮಲತಾ ಸದ್ಯದ ರಾಜಕೀಯ ಸ್ಥಿತಿಗತಿ, ಅಭಿಷೇಕ್ ಮುಂದಿನ ಸಿನಿಮಾ ಹಾಗೆ ದರ್ಶನ್ ಡೆವಿಲ್ ಸಿನಿಮಾ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಹ್ಯಾವ್ ಅ ಲುಕ್. ರೆಬಲ್ ಸ್ಟಾರ್ ಮರೆಯಾಗಿ 7 ವರ್ಷ. ಅಂಬಿ ನೆನೆದು ಭಾವುಕರಾದ ಪತ್ನಿ ಸುಮಲತಾ. ಮೊಮ್ಮಗನಿಗೋಸ್ಕರ ರಾಜಕೀಯದಿಂದ ಬ್ರೇಕ್. ದರ್ಶನ್ ಹೆಸರು ಹೇಳದೆ ಡೆವಿಲ್ಗೆ ವಿಶ್. ಮಂಡ್ಯದ ಗಂಡು, ಕಲಿಯುಗ ಕರ್ಣ, ರೆಬಲ್ ಸ್ಟಾರ್ ಎಂದೇ ಕನ್ನಡ ಚಿತ್ರರಂಗದಲ್ಲಿ ಅಂಬರೀಶ್ ಹೆಸರು ಮಾಡಿದವರು. ಅಂಬರೀಶ್ ಅವರನ್ನ ಮಂಡ್ಯದ ಮಗ ಎಂದೇ ಅಭಿಮಾನಿಗಳು ಕರೀತಾ ಇದ್ರು. ಇಂದು ಅಂಬರೀಶ್ ಅವರ 7ನೇ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ಅವರ ಪತ್ನಿ ಹಾಗೂ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಎಂದು ಕಂಠೀರವ ಸ್ಟುಡಿಯೋಗೆ ಭೇಟಿ ನೀಡಿ ಭಕ್ತಿ ಮತ್ತು ಸಂಪ್ರದಾಯದೊಂದಿಗೆ ಪೂಜೆ ಸಲ್ಲಿಸಿದ್ರು. ಸ್ಮರಣೆಯ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಅಭಿಮಾನಿಗಳು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ನೆರೆದಿದ್ದವರಿಗೆ ಅನ್ನದಾನದ ವ್ಯವಸ್ಥೆ ಮಾಡಿದ್ರು. ಅಂಬಿ ಸಮಾಧಿಗೆ ಪೂಜೆ ಸಲ್ಲಿಸುವ ವೇಳೆ ಹಿರಿಯ ನಟ ದೊಡ್ಡಣ್ಣ, ಅಂಬರೀಶ್ ಪುತ್ರ ಅಭಿಷೇಕ್ ಅಂಬರೀಶ್, ರಾಕ್ಲೈನ್ ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅಣ್ಣನ 7ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇರೋದರಿಂದ ನಾವು ಎಲ್ಲರೂ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಭಿಮಾನಿಗಳು ಬಂದಿದ್ದಾರೆ. ಅವ್ರನ್ನ ನೋಡಿ ಖುಷಿ ಆಗ್ತಿದೆ. ಯಾಕೆಂದರೆ ಅಂಬರೀಶ್ ಅಣ್ಣ ಕಲಿಯುಗದ ಕರ್ಣ, ರೆಬಲ್ ಸ್ಟಾರು, ಮಳವಳ್ಳಿ ಅಮರನಾಥ್. ಅದಕ್ಕೋಸ್ಕರವಾಗಿ ನಮ್ಮಣ್ಣ ಇಡೀ ಚಿತ್ರರಂಗದಲ್ಲಿ ಬಹಳಷ್ಟು ಎತ್ತರವಾದಂಥ ಅಭಿಮಾನಗಳನ್ನು ಸಂಪಾದನೆ ಮಾಡಿದ್ದಾರೆ. ಅವರು ಸಿನಿಮಾಗಳನ್ನು ನೋಡಿಬಿಟ್ಟು ಎಲ್ಲರೂ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಅದು ಈಗಲ್ಲ, 1972ನೇ ಇಸ್ವಿಯಿಂದಲೂ ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅಣ್ಣ ಹೆಸರುವಾಸಿ ಮಾಡಿಸ್ಕೊಂಡು ಬಂದಿರೋವಂಥವ್ರು. ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಈ ದಿವಸ ನಾವು ನಮ್ಮ ಅಭಿಮಾನಿಗಳೆಲ್ಲರೂ ಸೇರಿ ಇವತ್ತು ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಆರ್ಕೆಸ್ಟ್ರಾ ಇಟ್ಕೊಂಡಿದ್ದೀವಿ. ಈ ವೇಳೆ ಮಾಧ್ಯಮಗಳ ಜೊತೆ ಹಲವಾರು ವಿಚಾರಗಳ ಬಗ್ಗೆ ಸುಮಲತಾ ಅಂಬರೀಶ್ ಮಾತನಾಡಿದ್ದಾರೆ. ಮೊಮ್ಮಗನ ಜೊತೆ ಕಳೆದ ಸಮಯ, ಅವನ ತೊದಲು ನುಡಿ ಬಗ್ಗೆ ಹೇಳಿಕೊಂಡಿದ್ದಾರೆ. ಸಕ್ರಿಯ ರಾಜಕಾರಣದಿಂದ ಅಂತರದ ಬಗ್ಗೆ ಉತ್ತರಿಸಿರುವ ಅವರು, ಕ್ಷೇತ್ರದ ಜನರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೇನೆ ಎಂದಿದ್ದಾರೆ. ನೀವು ಪ್ರತಿ ಬಾರಿ ನನಗೆ ಅದ್ದೂರಿಯಾದ ಪ್ರೀತಿಯ ಸ್ವಾಗತವನ್ನು ನೀವು ತೋರಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ತಡವಾಗಿದ್ದಕ್ಕೆ ಸ್ವಲ್ಪ ನಾನು ನಿಮ್ಮಲ್ಲಿ ಕ್ಷಮೆಯನ್ನ ಕೇಳ್ತೀನಿ. ಏನಕ್ಕೆ ಅಂದರೆ, ಮೊದಲನೇದಾಗಿ ನಾವು ಬೆಂಗಳೂರಲ್ಲಿ ಕಂಠೀರವ ಸ್ಟುಡಿಯೋ ಆವರಣದಲ್ಲಿ ಅಂಬರೀಶ್ ಅವರ ಸಮಾಧಿ ಆ ಪ್ರತಿಷ್ಠಾನದ ಹತ್ರ ಪೂಜೆಯನ್ನು ಸಲ್ಲಿಸೆ ನಾನು ಅಲ್ಲಿಂದ ಹೊರಡೋದು ಪ್ರತಿ ವರ್ಷನೂ. ಪುತ್ರ ಅಭಿಷೇಕ್ ಅನ್ನ ಸರಿಯಾಗಿ ಎಸ್ಟಾಬ್ಲಿಷ್ ಮಾಡೋ ಸ್ಕ್ರಿಪ್ಟ್ ಬೇಕಾಗಿದೆ ಎಂದಿರೋ ಸುಮಲತಾ, ದರ್ಶನ್ ಡೆವಿಲ್ ಸಿನಿಮಾಗೆ ನನ್ನ ಬೆಂಬಲ ಇದೆ, ಆದ್ರೆ ಪ್ರಚಾರಕ್ಕೆ ಇಳಿಯೋದಿಲ್ಲ ಎಂಬ ಅರ್ಥದಲ್ಲಿ ಮಾತನಾಡಿದ್ದಾರೆ. ಒಟ್ಟಾರೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಲೀಡರ್ ಬೇಕು, ಈ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಸುಮಲತಾ ಹೇಳಿದ್ದಾರೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.